ನಿಮ್ಮ ಸುತ್ತಮುತ್ತಲ ಇರುವಂತವರು ಪ್ರಾಮಾಣಿಕರಾಗಿರ್ಬೇಕು. ಇನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ಈಗ CID ಕೊಟ್ಟಿದ್ದೀರಾ CIDಗೆ? ಇಲ್ಲ ಐತಲ್ಲ ಇವತ್ತು ನಾಗೇಂದ್ರ ದದ್ದಲ್ ನಾಟ್ ಇನ್ SIT ಚಾರ್ಜ್ ಶೀಟ್. ನನ್ನ 35 ವರ್ಷದ ಅನುಭವದಲ್ಲಿ ಯಾವತ್ತೂ ಕೂಡ ಪೊಲೀಸ್ ಇಲಾಖೆನ ಒಂದು ಸರ್ಕಾರ ಇಷ್ಟೊಂದು ಕೆಳಮಟ್ಟದಲ್ಲಿ ನಡೆಸ್ಕೊಂಡಿರಲಿಲ್ಲ. ಇದು SIT ಅಲ್ಲ, ಇದಾರೆ ಕೆಲವು ಒಳ್ಳೆ ಪ್ರಾಮಾಣಿಕ ಅಧಿಕಾರಿಗಳು. SSIT ಸನ್ಮಾನ್ಯ ಸಿದ್ದರಾಮಯ್ಯರವರು ಮತ್ತೆ DK ಶಿವಕುಮಾರ್ ಅವರು. ಇವರ ಆದೇಶದ ಮೇಲೆ ಕೆಲಸ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಹುದ್ದೆನ ಕೊಟ್ಟಿದ್ದಾರೆ ಅನ್ನೋದು ಹೇಳ್ತೀನಿ. ಎಲ್ಲಿವರೆಗೆ ಕಾಕಿಯನ್ನು ಹಾಕೊಂಡು ದಕ್ಷ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ದಾನೆ, ಕೊಟ್ಕಡೆ ಕೆಲ್ಸಕ್ಕೆ ಹೋಗ್ದಾನೆ, ಇಂಥ ಕಡೆನೆ ಪೋಸ್ಟಿಂಗ್ ಬೇಕು ಅಂತೇಳಿ ಕೆಲವು ಅಧಿಕಾರಿಗಳು IPS ಅಧಿಕಾರಿಗಳು ಬಕೆಟ್ ಹಿಡಿತಾರೆ ನಮ್ಮಂತ ರಾಜಕಾರಣಿಗಳಿಗೆ. ಅಲ್ಲಿವರೆಗೆ ಇಂಥ ವ್ಯವಸ್ಥೆಗಳು, ಇಂಥ ಪ್ರಾಮಾಣಿಕ ಅಧಿಕಾರಿಗಳ ಸಾವನ್ನ ಯಾರು ಕೂಡ ತಪ್ಪಿಸ್ಲಿಕ್ಕಾಗಲ್ಲ. ಇವತ್ತು ಇದ್ರನ್ನ ಚಾರ್ಜ್ ಶೀಟ್ ಇಂದ ಬಿಟ್ಟಿದ್ದೀರಿ. ಈ ರಾಜ್ಯದ ಜನತೆಗೆ ಅವತ್ತೇ ಗೊತ್ತಾಗಿದೆ ಯಾಕೆ ಒಬ್ರು ನಿಮ್ಮ ಅಧ್ಯಕ್ಷರು SIT ಅವರೇ ನನ್ನ ಅರೆಸ್ಟ್ ಮಾಡಿ, SIT ಅವರೇ ನನ್ನ ತನಿಖೆ ಮಾಡಿ ಯಾಕೋದ್ರು? ED ಅರೆಸ್ಟ್ ಮಾಡ್ತಾರೆ ಅಂತ. ರೇವಣ್ಣವ್ರ ಕೇಸಲ್ಲಿ ಮೊನ್ನೆ ಚಾರ್ಜ್ ಶೀಟ್ ಕೊಟ್ಟಿದ್ದೀರಿ, ಇದರಲ್ಲಿ ಇಂಥ ತರಾತುರಿ ಏನಿತ್ತು ಅಂದ್ರೆ ನಿಮ್ಮ ಶಾಸಕರನ್ನ ರಕ್ಷಣೆ ಮಾಡುವಂತ ಕೆಲಸ. ದಯವಿಟ್ಟು ಈ ಕೆಲಸ ಮಾಡಬೇಡಿ. ನಾನೇ ತಪ್ಪು ಮಾಡಿದ್ರು ಕೂಡ ಈ ಕೆಲಸ ಮಾಡಬೇಡಿ, ನ್ಯಾಯ ಕೊಡಿ. ಇಡೀ ರಾಜಕೀಯದ ಇತಿಹಾಸದಲ್ಲಿ ನೇರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ಚುನಾವಣೆಯ ಸಂದರ್ಭದಲ್ಲಿ ಬೇರೆಯವರ ಖಾತೆಗೆ ವರ್ಗಾವಣೆ ಆಗಿದೆ ಅಂದ್ರೆ ಇದು ಕೊನೆ ಯಾರು? ಇವತ್ತು ಈ SC ST ಹಣ ದುರ್ಬಳಕೆ ಆಗಿರ್ತಕ್ಕಂಥದ್ರಲ್ಲಿ ಏನು ಚಾರ್ಜ್ ಶೀಟ್ ಅಲ್ಲಿ ನೀವು ಕೈ ಬಿಟ್ಟಿದ್ದೀರಿ, ಇದೇ CID ವರದಿನಲ್ಲೂ ಕೂಡ ಮುಂದೆ ಬರುತ್ತೆ. ಅದಕ್ಕೆ CID ಕೊಟ್ಟಿದ್ದೀರಿ. ಇದಾರೆ ಕೆಲವರು ಒಳ್ಳೆ ಪ್ರಾಮಾಣಿಕರು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಏನಾಗ್ತಾ ಇದೆ, ಆ ಹೆಣ್ಣುಮಗಳು ನಿನ್ನೆ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ನನ್ನ ಗಂಡನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕಣ್ಣೀರಾಗ್ತಾ ಇದ್ದಾರಲ್ಲ, ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ?